ನಾವಿಲ್ಲಿ ರಾಜಾಜಿನಗರದಿಂದ. ಈಗ ನಾವು ಬಸ್ ಇಲ್ಲ, ನಾವು ಹಿಂಗೆ ಶೇರ್ ಮಾಡಿಕೊಂಡು ಆಟೋದಲ್ಲಿ ಬಂದೋ. ಇವಾಗ ಲೇಡೀಸ್ ಎಲ್ಲ ಮಾತಾಡಿಕೊಂಡು ಒಂದು ಬಸ್ ಬಂತು, ಆದರೆ ನೋಡಿ ಫುಲ್ಲು ರಶ್ ಇತ್ತು, ಬಿದ್ದೋಗೋ ಥರ ಇತ್ತು. ಸುಮ್ಮನೆ ನಾವು ಯಾಕೆ ಆ ಥರ ಇದ್ರಲ್ಲಿ ಬರೋದು ಅಂದ್ಬಿಟ್ಟು ಶೇರ್ ಮಾಡಿಕೊಂಡು ಆಟೋದಲ್ಲಿ ಬಂದೋ. ಈಗ ನೋಡಿದ್ರೆ ಬಂದರೆ ಇಲ್ಲವೇ ಇಲ್ಲ. ಈಗ ನಾನು ಹೇಳೋದು ಏನು ಗೊತ್ತಾ ಸರ್, ಮಾಡಿದ್ರೆ ಖಂಡಿತವಾಗಿ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಎಲ್ಲರಿಗೂ ಜನಗಳಿಗೆ ತುಂಬ ತೊಂದರೆ. ಇವಾಗ ನೋಡಿ, ಅವರು ಬಸ್ಸೆಲ್ಲ ಓಡಾಡ್ತಾ ಇದೆ, ನೀವು ಯಾಕೆ ನಮ್ಮ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ನೋಡಿದ್ರೆ ಇಲ್ಲಿ ಬಸ್ಸು ಪ್ರಾಬ್ಲಮ್ಮು. ಅದಕ್ಕೆ ನಾವೇನು ಮಾಡೋದು, ಈಗ ನೋಡಿ ಬಂದು ಇಲ್ಲಿ ಮೆಜೆಸ್ಟಿಕ್ ಒಳಗಡೆ ಇದೆ ಅಂತ ನೋಡೋಕ್ಕೆ ಬಂದಿದ್ದೀವಿ, ಇನ್ನೂ ಬಂದಿಲ್ಲ. ನಿನ್ನೆ ಸುಮಾರು ಅಂದರೆ ಅಷ್ಟು ಹೇಳೋ ಥರ ಆಗಿಲ್ಲ ಸರ್. ನಾನು ESC ಕಡೆನೇ ಇದ್ದೆ, ನೋಡಿದ್ರೆ ಬರಲಿಲ್ಲ. ಹಾಗೆ ಸರಿ ನೋಡ್ದೋ, ಅರ್ಧ ಅವರ್ ನೋಡ್ದೋ, ಬರಲಿಲ್ಲ ತುಂಬ ಹೊತ್ತು. ಸರಿ ಮನೆಗೆ ಹೊರಟುಬಿಟ್ಟು ಇತ್ತು. ಇವತ್ತು ಫ್ರೀ ಆಗಿದೆ ಅಂದರೆ ಸ್ಕೂಲ್ ನಾವು ನೋಡ್ದೋ ನ್ಯೂಸಲ್ಲಿ, ಶಾಲಾ ಕಾಲೇಜುಗಳೆಲ್ಲ ಇದು ರಜೆ ಇಲ್ಲೇ, ಸ್ಕೂಲ್ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದೆಲ್ಲ ಇರದೇ ಇರುತ್ತೆ. ನೆನ್ನೆನೂ ಒಂದು 2-3 ಬಸ್ ಓಡಾಡ್ತಾ ಇದೆ ಅಂತ ಹೇಳಿದ್ರು. ಆ ನಂಬಿಕೆಗೋಸ್ಕರ ಇಲ್ಲಿ ಬಂದು ಏನು ಮಾಡೋದು, ದೇವ್ರು ಕೊಟ್ಟಂಗೆ ನಟರಾಜ ಸರ್ವಿಸಲ್ಲಿ ನಡೆಯೋದು ಅಷ್ಟು. ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಆಟೋಗೆ ಹೇಳಿದ್ರೆ ಮಿನಿಮಮ್ ಇಡ್ತಾರೆ. ಅಕ್ಕಪಕ್ಕದವ್ರನ್ನ ಇವಾಗ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ಈ ಕಡೆ ಹಿಂಗೂ ಹೋಗೋಕ್ಕಾಗಲ್ಲ, ಈ ಕಡೆ ಹಿಂಗೂ ಹೋಗೋಕ್ಕಾಗಲ್ಲ. ನೋಡೋಣ, ಯಾರೋ ನಮ್ಮ ಜೊತೇಲಿ ಅದೇ ಏರಿಯಾದವರು ಇದ್ದರೆ ಆಟೋ ಮಾಡ್ಕೊಂಡು ಓಡ್ತೀವಿ, ಇಲ್ಲಾಂದರೆ ನಡ್ಕೊಂಡು ಒಂದು ವಾಕಿಂಗ್ ಆಗುತ್ತೆ ಅಂತ ಹೊರಡೋದು ಅಷ್ಟೇ. ನಾನು ಹೇಳೋದೇನು ಗೊತ್ತಾ ಸರ್, 2 ಡೇಸ್ ಅಂತ ಅವ್ರು ಹೇಳ್ಕೊಂಡು ಬರ್ತಾಯಿದ್ದಾರೆ ಅಲ್ವಾ, ಅದು ಖಂಡಿತವಾಗಿ ಹೇಳ್ಬಿಡ್ಬೇಕು. ನೀವು ಬಸ್ ಬಂದಿದೆ ಅಂತ ಹೇಳ್ಬಿಟ್ರೆ ಯಾವ ಜನನೂ ಯಾರೂ ಹೊರಗಡೆ ಬರೋಲ್ಲ, ಅವ್ರ ಪಾಡಿಗೆ ಅವ್ರ ಮನೇಲಿ ಇರ್ತಾರೆ. ಅವ್ರಿಗೂ ಗೊತ್ತಾಗುತ್ತೆ. ಯಾಕೆ ಗೊತ್ತಾ, ನಾವು ಕೆಲಸ ಮಾಡೋರ್ಗೂ ಗೊತ್ತಾಗುತ್ತೆ. ಅವು ಗೊತ್ತಾಗದಾಗ ಪರವಾಗಿಲ್ಲಪ್ಪ 2 ದಿನ ಅಂತ ನೋಡಿ, ಅವ್ರು ಬಸ್ ಓಡಾಡ್ತಾ ಇದ್ದಾರೆ, ನೀವೇ ಬಂದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ನಾವು ಕೂಲಿ ಕೆಲಸ ಮಾಡೋರು, ಸಂಬಳನೂ ಕೊಡಲ್ಲ, ಇದು ಮಾಡ್ತಾರೆ, ಸಂಬಳ ಕಟ್ ಮಾಡ್ತಾರೆ. ಅವಾಗ ನಮಗೇನು ಅನಿಸುತ್ತೆ, ತಿಂಗಳು ಬರುವಾಗಲೇ ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತಾಗುತ್ತೆ. ನಾನು ಹೇಳೋದು ಖಂಡಿತವಾಗಿ ಹೇಳ್ಬಿಡ್ಬೇಕು ಬಂದಿದೆ ಅಂತ. ಇವಾಗ ನಾನೊಂದು ಹೇಳ್ತೀನಿ, ನಾವು ಬೇಜಾರು ಮಾಡ್ಕೊಬೇಡಿ. ಕಾವೇರಿ ಗಲಾಟೆಗೆ ನಮ್ಮ ವಾಟರ್ ನಾಗರಾಜ್ ಅವರು ಏನು ಸೂಪರಾಗಿ ಹೇಳ್ತಾರೆ ನೋಡಿ. ಅವರು ಖಂಡಿತವಾಗಿ ಇಲ್ಲಿ ಕುತ್ಕೊಂಡ್ಬಿಡ್ತಾರೆ ಬಂದಂತ. ಆದರೆ ಒಂದು ಬಸ್ ಮೂವ್ ಮಾಡೋಕ್ಕೆ ಬಿಡಲ್ಲ ಅಂತ. ನಾನು ಹೇಳೋದು ಈ ಥರ ಮಾಡಿಬಿಟ್ರೆ ಜನಗಳಿಗೆ ಏನೂ ತೊಂದರೆ ಬರಲ್ಲ ಅಂತ. ಕಲ್ಲೊಡಿ ಅವ್ರಿಗೆ ಅದು ಪೊರ್ಕಿಗಳು ಸರ್, ಕೇವಲ ಕರೆಕ್ಟಾಗಿರೋರು ಯಾರೂ ಮಾಡಲ್ಲ ಸರ್. ಇಂಥವು ಯಾರ್ಯಾರೋ ಪೊರ್ಕಿಗಳು ಮಾಡ್ತಾರೆ, ಒಳ್ಳೆಯವ್ರು ಯಾರೂ ಮಾಡೋಕ್ಕೆ ಹೋಗಲ್ಲ ಸರ್.